ಸಂಪೂರ್ಣ ಅವಶೇಷಗಳಿಂದ ಕೂಡಿರುವಂತಹ ರಹೀಂ ಯಾರ್ ಖಾನ್ ಏರ್ಬೇಸ್ ಭಾರತದ ದಾಳಿಯಿಂದ ಏರ್ಬೇಸ್ನಲ್ಲಿ ಅವಶೇಷಗಳನ್ನು ತೆರವು ಮಾಡ್ತಾ ಇದೆಯಂತೆ ಪಾಕಿಸ್ತಾನ. ಯಾವ ಪ್ರಮಾಣದಲ್ಲಿ ದಾಳಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 8 ದಿನಗಳ ಕಾಲ ಏರ್ಬೇಸ್ ಉಡಾವಣೆಯನ್ನೇ ಬಂದ್ ಮಾಡಿದೆ. ಭಾರತದ ಏರ್ ಸ್ಟ್ರೈಕ್ ದಾಳಿಯ ಪರಿಣಾಮ ಏನು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ನಿನ್ನೆ ಭಾರತೀಯ ಸೇನೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು, ವಿತ್ ಫುಟೇಜ್ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸ ಮಾಡ್ತಾ ಇತ್ತು. ಈಗ ಸಂಪೂರ್ಣ ಅವಶೇಷಗಳಿಂದ ರಹೀಂ ಯಾರ್ ಖಾನ್ ಏರ್ಬೇಸ್ ತುಂಬಿರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಆ ಪ್ರಮಾಣದಲ್ಲಿ ದಾಳಿಯನ್ನ ಮಾಡಲಾಗಿದೆ. ದೊಡ್ಡ ಮಟ್ಟದ ಹಾನಿ ಪಾಕಿಸ್ತಾನಕ್ಕುಂಟಾಗಿದೆ. ಹಾಗಾಗಿಯೇ ಪಾಕಿಸ್ತಾನ ಅಮೆರಿಕಾದ ಕಾಲು ಹಿಡ್ಕೊಂಡಿದ್ದು, ಏನಾರು ಮಾಡಿ ಈ ದಾಳಿಯನ್ನು ನಿಲ್ಲಿಸಿ, ಭಾರತದಿಂದ ನಮ್ಮನ್ನು ರಕ್ಷಿಸಿ ಅಂತೇಳಿ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಟ್ಟು 8 ಏರ್ಬೇಸ್ಗಳನ್ನು ಟಾರ್ಗೆಟ್ ಮಾಡಿರುವಂಥದ್ದು. ಮೊದಲು ಉಗ್ರರನ್ನು ಟಾರ್ಗೆಟ್ ಮಾಡ್ತಾರೆ. ಯಾವಾಗ ಪಾಕಿಸ್ತಾನದಿಂದ ಜನಸಾಮಾನ್ಯರು ಸೇನೆಯನ್ನು ಟಾರ್ಗೆಟ್ ಮಾಡುವಂತಹ ವಿಚಾರ ಗೊತ್ತಾಯಿತು, ಆಗ ಈ ರೀತಿಯ ಕೆಲಸಕ್ಕೂ ಕೂಡ ಭಾರತ ಮುಂದಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ನಿನ್ನೆ ಭಾರತೀಯ ಸೇನೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡುವಂತಹ ಕೆಲಸವನ್ನು ಮಾಡಿತ್ತು. ಈಗ ಪಾಕಿಸ್ತಾನದಿಂದ ಸಿಗ್ತಾ ಇರುವಂತಹ ಮಾಹಿತಿಗಳನ್ನು ನೋಡಿದ್ರೆ ಭಾರತದ ವಾಯುದಾಳಿ ಅಥವಾ ಭಾರತ ನಡೆಸಿದಂತಹ ಆ ದಾಳಿ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಪಾಕಿಸ್ತಾನದಲ್ಲಿ ಹಾನಿಯಾಗಿದೆ ಅನ್ನೋದಕ್ಕೆ ಇವುಗಳೇ ಸಾಕ್ಷಿ ಸಾಕ ಅಂಥೇಳಿ. ಹೌದು ಪ್ರೇಮ್, ಈಗಾಗಲೇ ಭಾರತ ಪಾಕಿಸ್ತಾನದಲ್ಲಿರುವಂತಹ ವಾಯುನೆಲೆಗಳ ಮೇಲೆ ದಾಳಿಯನ್ನ ಮಾಡಿತ್ತು. ಇದರಿಂದ ಬಹಳ ದೊಡ್ಡ ಇಂಪ್ಯಾಕ್ಟ್ ಕೂಡ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಆರಂಭಿಕ ಒಂದಿಷ್ಟು ದೃಶ್ಯಗಳು ಕೂಡ ಸಿಕ್ಕಿತ್ತು. ಈಗ ಹೆಚ್ಚುವರಿಯಾಗಿ ಒಂದಿಷ್ಟು ಮಾಹಿತಿಗಳು ಮತ್ತೆ ವಿಡಿಯೋಗಳು ಕೂಡ ಲಭ್ಯ ಆಗಿರುವಂತದ್ದು. ಪಾಕಿಸ್ತಾನದ ವಾಯುನೆಲೆಗಳ ಸ್ಥಿತಿಗತಿ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಅಲ್ಲೀಗ ಸದ್ಯಕ್ಕೆ ಯಾವುದೇ ಕಾರ್ಯಾಚರಣೆಯನ್ನು ನಡೆಸೋಕ್ಕಾಗದೇ ಇರುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಿರುವಂತದ್ದು, ದೊಡ್ಡದಾದಂತಹ ಏನು ತಗ್ಗು ಪ್ರದೇಶಗಳು ನಿರ್ಮಾಣ ಆಗಿರುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಪಾಕಿಸ್ತಾನಕ್ಕೆ ಬಹುದೊಡ್ಡ ಹಾನಿಯನ್ನ ಮಾಡುವಂತ ಕೆಲಸವನ್ನ ಈಗ ಭಾರತ ಮಾಡಿರುವಂತದ್ದು. ನೋಡಿ, ಭಾರತದ ಮೇಲೆ ಪಾಕಿಸ್ತಾನ ವೈಮಾನಿಕ ದಾಳಿಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇತ್ತು. ಈ ವೈಮಾನಿಕ ದಾಳಿಗೆ ಸಾಕಷ್ಟು ಪೂರಕವಾಗಿ ಕೆಲಸವನ್ನ ಈ ವಾಯುನೆಲೆಗಳು ಮಾಡ್ತವೆ. ಸೊ ಈ ವಾಯುನೆಲೆಗಳನ್ನೇ ಡೆಸ್ಟ್ರಾಯ್ ಮಾಡೋ ಮೂಲಕ ಪಾಕಿಸ್ತಾನ ಯಾವುದೇ ರೀತಿಯಾದಂತಹ ವಾಯು ದಾಳಿಗಳನ್ನ ಭವಿಷ್ಯದಲ್ಲಿ ಮಾಡದೇ ಇರುವಂತಹ ಪ್ರಯತ್ನವನ್ನ ಮಾಡಿರುವಂತದ್ದು. ಅದರಲ್ಲಿ ಬಹುತೇಕ ಯಶಸ್ವಿ ಕೂಡ ಆಗಿರುವಂತದ್ದು. ಈಗ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಕೂಡ ಬರ್ತಾ ಇದಾವೆ. ಪಾಕಿಸ್ತಾನದ ವಾಯುನೆಲೆಗಳ ಪರಿಸ್ಥಿತಿ ಹೇಗಾಗಿದೆ ಅನ್ನುವಂಥದ್ದನ್ನು ಕೂಡ ಈಗ ನಾವು ನೋಡಬಹುದು. ಪ್ರೇಮ್, ಶಬೀರ್, ಈ ರೀತಿಯ ದಾಳಿಗೆ ಹೆದರೇನೆ ಪಾಕಿಸ್ತಾನ ಅಮೆರಿಕಾದ ಕಾಲಿಡ್ಕೊಳ್ತಾ ಅಂತ ಹೇಳಿ ನೋಡಿ, ಕೆಲವೊಂದಿಷ್ಟು ಮಾಹಿತಿಗಳು ಬಂದಿತ್ತು ಇತ್ತೀಚೆಗೆ. ಪಾಕಿಸ್ತಾನದ ವಾಯುನೆಲೆಗಳ ಸುತ್ತಮುತ್ತ ಗುಡ್ಡಗಾಡು ಪ್ರದೇಶಗಳೇನಿದೆ, ಈ ಗುಡ್ಡಗಾಡು ಪ್ರದೇಶಗಳಲ್ಲೇ ಪಾಕಿಸ್ತಾನ ಅಣ್ವಸ್ತ್ರಗಳನ್ನ ಹುದುಗಿಟ್ಟಿತ್ತು ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ. ಸೊ ಭಾರತ ನಿರಂತರವಾಗಿ ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ದಾಳಿಯನ್ನ ಮಾಡ್ಲಿಕ್ಕೆ ಯಾವಾಗ ಶುರು ಮಾಡ್ತೋ ಆವಾಗ ವಾಯುನೆಲೆಗಳಿರ್ಲಿ ಇಡೀ ಪಾಕಿಸ್ತಾನವೇ ಧ್ವಂಸ ಆಗುವಂತ ಸಾಧ್ಯತೆಯೂ ಕೂಡ ಇತ್ತು. ಸೊ ಹೀಗಾಗಿ ಅಮೆರಿಕದ ಮೂಲಕ ಒತ್ತಡವನ್ನ ಹಾಕಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿತ್ತು. ಅದರಲ್ಲಿ ಯಶಸ್ವಿ ಕೂಡ ಆಗಿತ್ತು. ಭಾರತ ನಿರ್ದಿಷ್ಟವಾಗಿ ಟಾರ್ಗೆಟ್ ಗಳನ್ನ ಮಾಡಿ ಹೊಡೆಯುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇತ್ತು. ಈಗಾಗಲೇ ವಾಯುನೆಲೆಗಳನ್ನ ಹೊಡೆದಿತ್ತು. ಆದ್ರೆ ಟಾರ್ಗೆಟ್ ಮಿಸ್ ಆಗಿ ಸ್ವಲ್ಪ ಹೆಚ್ಚು ಕಡಿಮೆ ಈ ಅಣ್ವಸ್ತ್ರಗಳು ಇರುವಂತ ಜಾಗದಲ್ಲಿ ಅಥವಾ ಅವುಗಳನ್ನ ಹುದುಗಿಟ್ಟಿರುವಂತ ಜಾಗದಲ್ಲಿ ಏನಾದ್ರೂ ಸ್ಫೋಟ ಸಂಭವಿಸಿದ್ರೆ ಇಡೀ ಪಾಕಿಸ್ತಾನದ ಅರ್ಧದಷ್ಟು ಭಾಗ ಧ್ವಂಸವಾಗಿ ಹೋಗ್ತಾ ಇತ್ತು, ಸರ್ವನಾಶವಾಗಿ ಹೋಗ್ತಾ ಇತ್ತು. ಭವಿಷ್ಯದಲ್ಲಿ 40 ರಿಂದ 50 ವರ್ಷಗಳ ಕಾಲ ಪಾಕಿಸ್ತಾನ ಛಿದ್ರವಾಗಿ ಹೋಗ್ತಾ ಇತ್ತು. ಹೀಗಾಗಿ ಇದಕ್ಕೆ ಹೆದರಿರುವಂತ ಪಾಕಿಸ್ತಾನ ಈಗ ಒಂದು ಹೆಜ್ಜೆ ಹಿಂದಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿ ಯುದ್ಧ ವಿರಾಮದ ಘೋಷಣೆಗೆ ಮುಂದಾಗಿರುವಂತದ್ದು. ಅಮೆರಿಕದ ಮೂಲಕ ಒತ್ತಡವನ್ನು ಹೇರುವಂತ ಪ್ರಯತ್ನವನ್ನ ಕೂಡ ಮಾಡಿತ್ತು. ಇವತ್ತು ಆ ನಿಟ್ಟಿನಲ್ಲಿ ಈಗ ಮೀಟಿಂಗ್ಗಳು ಕೂಡ ಆರಂಭ ಆಗ್ಲಿದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ರಹೀಂ ಯಾರ್ ಖಾನ್ ಏರ್ ಬೇಸ್ನಲ್ಲಿ ಭಾರತದ ವೈಮಾನಿಕ ದಾಳಿ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ.